ತ್ರಿವಿಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ ಕರ್ನಾಟಕ ಜ್ಯೋತಿ ರಥಯಾತ್ರೆ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆ. ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಕರ್ನಾಟಕ ಜ್ಯೋತಿ ರಥಯಾತ್ರೆ ಭವ್ಯ ಮೆರವಣಿಗೆ ಗುರುವಾರ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಪಟ್ಟಣ ಪಂಚಾಯಿತಿ, ತೋಟಗಾರಿಕೆ ಕೃಷಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳು, ಗಣ್ಯರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಹತ್ತಿರ ಕರ್ನಾಟಕ ಜ್ಯೋತಿ ರಥಯಾತ್ರೆಯ ರಥವನ್ನ ಅದ್ದೂರಿಯಾಗಿ ಸ್ವಾಗತಿಸಿದರು. ಬಳಿಕ ವಿವಿಧ ಜನಪದ ಕಲಾತಂಡಗಳೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು. ಇದೇ ವೇಳೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಭುವನೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಿದರು. ಇದೇ ವೇಳೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮಾತನಾಡಿ, ಅವರು ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣವಾಗಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು ನಾಯಕನಹಟ್ಟಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಆವರಣದಲ್ಲಿ ನನ್ನ ಇತಿಹಾಸ ಪುಟದಲ್ಲಿ ಇಷ್ಟೊಂದು ಜನಸಂಖ್ಯೆ ಕನ್ನಡದ ಬಗ್ಗೆ ಇಟ್ಟಂತಹ ಅಭಿಮಾನ, ತಾಯಿ ಭುವನೇಶ್ವರಿ, ಕನ್ನಡ ಮನಸ್ಸಿನ ಹಿರಿಯರು, ವಿದ್ಯಾರ್ಥಿನಿಯರು, ಅಂಗನವಾಡಿ ಆಶಾ ಕಾರ್ಯಕರ್ತರು, ಪಟ್ಟಣ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ, ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಶಿಕ್ಷಣ ಇಲಾಖೆ ಜೊತೆಗೂಡಿ ತಾಯಿ ಭುವನೇಶ್ವರಿಗೆ ಅದ್ದೂರಿಯಾಗಿ ಇಂದು ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಯನ್ನು ಮಾಡಲಾಗಿದೆ. ದೇವರಾಜ್ ಅರಸು ಅವರು ಕರ್ನಾಟಕ ಏಕೀಕರಣ ನಂತರ ಮೊಟ್ಟ ಮೊದಲ ಮೈಸೂರು ಬದಲಾಗಿ ಕರ್ನಾಟಕ ಎಂದು ನಾಮಕರಣವಾಯಿತು. ಅದರ ಪ್ರಯುಕ್ತ 50 ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿದ್ದೇವೆ. ಕನ್ನಡದ ಮನಸ್ಸುಗಳು ವಿಜೃಂಭಣೆಯಿಂದ ಸ್ವಾಗತ ನೀಡಿವೆ ಎಂದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ಇಒ ಶಶಿಧರ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಂ ಶಿವಸ್ವಾಮಿ, ತಾಲೂಕು ಅಧ್ಯಕ್ಷ ವೀರಭದ್ರಯ್ಯ, ಹೋಬಳಿಯ ಘಟಕ ಅಧ್ಯಕ್ಷ ಬಿ ಕಾಟಯ್ಯ, ನಲಗೇತನಹಟ್ಟಿ ತಿಪ್ಪೇಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಾಲಯ್ಯ, ನಾಡ ಕಚೇರಿ ಉಪ ತಹಶೀಲ್ದಾರ್ ಬಿ ಶಕುಂತಲಾ, ಹೋಬಳಿಯ ಮುಖಂಡರಾದ ನೇರಲಗುಂಟೆ ಸೂರನಾಯಕ, ಬಂಡೆ ಕಪಿಲೆ ಓಬಣ್ಣ, ಪ್ರಭುಸ್ವಾಮಿ, ತಳುಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ವಕೀಲ ಉಮಾಪತಿ, ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್, ಸುನೀತಾ, ಓಬಯ್ಯ, ಬಸಪ್ಪನಾಯಕ, ಮೋಹನ್, ಕಾಟಯ್ಯ, ಶಂಕರ್ ಮೂರ್ತಿ, ಕುದಾಪುರ, ಕೆಜಿ ಪ್ರಕಾಶ್, ರಾಜಣ್ಣ, ದೇವರಹಳ್ಳಿ, ಅಶೋಕ್, ಜೋಗಿಹಟ್ಟಿ ಗೋವಿಂದಪ್ಪ, ತಿಪ್ಪೇಸ್ವಾಮಿ, ಗುಂಡಯ್ಯ, ಮಲ್ಲಿಕಾರ್ಜುನ್, ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಟಿ ರಂಗಪ್ಪ ಸೇರಿದಂತೆ ಪಟ್ಟಣದ ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿನಿಯರು, ಹೋಬಳಿಯ ಎಲ್ಲ ಕನ್ನಡ ಮನಸ್ಸುಗಳು ಇದ್ರು. ಹಬ್ಬದ ಸಂಭ್ರಮನ ಇವತ್ತು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ವಿಚಾರದಲ್ಲಿ. ನನ್ನ ಅನುಭವದಲ್ಲಿ ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಕೂಡ ನೋಡಿರಲಿಲ್ಲ ಇಷ್ಟು ಜನಸಂಖ್ಯೆ, ಇಷ್ಟು ಜನ ಅಭಿಮಾನ, ಕನ್ನಡದ ಬಗ್ಗೆ ತೋರಿಸಿರ್ತಕ್ಕಂಥ ಗೌರವ, ಇದೆಲ್ಲ ನೋಡ್ತಾ ಇದ್ದರೆ ನಾಳೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅಂತ ನನಗೆ ಅನಿಸುತ್ತೆ. ತಾಯಿ ಭುವನೇಶ್ವರಿ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು, ಕನ್ನಡ ಮನಸ್ಸಿನ ಎಲ್ಲ ಹಿರಿಯರು, ಕಿರಿಯರು, ಪತ್ರಿಕಾ ಮಿತ್ರರು, ವಿದ್ಯಾರ್ಥಿನಿಯರು, ಅಂಗನವಾಡಿ ಆಶಾ ಕಾರ್ಯಕರ್ತರು, ಇನ್ನೂ ಅನೇಕ ಅಧಿಕಾರಿ ಮಿತ್ರರು ಕೂಡ ಇಲ್ಲಿ ಆಡಳಿತನ ಕೂಡ ಇಲ್ಲಿ ಇದೆ. ಈ ಒಂದು ದೃಷ್ಟಿಯಲ್ಲಿ ತಾವು ಇಂಥ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ರಥೋತ್ಸವದ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣ. ಇದು ಬರೀ ಕರ್ನಾಟಕ ಮಾತ್ರ ಮೀಸಲಾಗಿಲ್ಲ, ಇಡೀ ಕರ್ನಾಟಕಕ್ಕೆ ತೋರಿಸ್ತಕ್ಕಂಥ ಒಂದು ವೈವಿಧ್ಯಮವಾಗಿರ್ತಕ್ಕಂಥ ಒಂದು ಸಮಸ್ಯೆ ಮೂಲಕ ನಡೆಸಿರ್ತಕ್ಕಂಥ ಒಂದು ಕಾರ್ಯ. ನಿಜವಾಗ್ಲೂ ಕೂಡ ಬಹಳ ನನಗೆ ಇದು ಶ್ಲಾಘನೀಯವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ, ಕರ್ನಾಟಕದಲ್ಲಿ ಹಿಂದೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಮೈಸೂರು ರಾಜ್ಯ ಅಂತ ಇದು ನಾವು ಕರೀತಾ ಇದ್ದೀವಿ. ದೇವರಾಜ ಅರಸರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಕೈಗೊಂಡ ನಂತರ ಇದು ಮೊಟ್ಟ ಮೊದಲನಾಗಿ ಮೈಸೂರು ಬದಲಾಗಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದರು. ಅವತ್ತು ನಾಮಕರಣ ಮಾಡಿರ್ತಕ್ಕಂಥ ಅರಸೋರ ಕಾಲದಲ್ಲಿ ಬಂದಿರತಕ್ಕಂಥ ನಾಮಕರಣದ ಒಂದು ಪ್ರಕ್ರಿಯೆ ಇವತ್ತು ಕರ್ನಾಟಕದಲ್ಲಿ 50 ವರ್ಷಗಳ ಒಂದು ಕಾರ್ಯವಿಧಾನವನ್ನು ನಾವು ನಡೆಸ್ಕೊಂಡು ಹೋಗಿದ್ದೀವಿ. ಇದಕ್ಕೆ ಸುಮಾರು ಮೈಸೂರಂತ ಬಿಡುಗಡೆಯಾಗಿ ಕರ್ನಾಟಕದ ಉದ್ಯೋಗಿಸ್ತಕ್ಕಂಥ ಕರ್ನಾಟಕ ಇವತ್ತು 50 ವರ್ಷಗಳ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಇವತ್ತು ದಿನ
ಬರೀ ಕಲ್ಕಡ್ ತಾಲೂಕು ನಾಯಕರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೂ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಇದಾಗಿದೆ. ಆದ್ರೆ ಬಹಳ ಅದ್ದೂರಿಯಾಗಿ ಅದ್ಭುತವಾಗಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ. ಸುಮಾರು ಏನೋ 4-5 ಜನ ಸೇರ್ಕೊಂಡು ರಥ ಬರುತ್ತೆಯನ್ನು ನಾಮಕಾಸ್ತಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಬಟ್ ಇಷ್ಟು ಅದ್ದೂರಿಯಾಗಿ ಬಹಳ ಸಂತೋಷವಾಗಿ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಈ ಒಂದು ಸಡಗರದ ಸನ್ನಿವೇಶ ನಿಜವಾಗಿ ಕೂಡ ಯಾವತ್ತೂ ಕೂಡ ಯಾರು ಮರೆಯಬಾರ್ದು ಅಂತ ಒಂದು ಸನ್ನಿವೇಶನ ನಾವೆಲ್ಲರೂ ಇಡೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ, ಮುಖ್ಯವಾಗಿ ನಾಯಕರಟ್ಟಿ ಪಟ್ಟಣದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು, ವಿದ್ಯಾರ್ಥಿಗಳು, ಎಲ್ಲ ಶಾಲೆಯ ಮುಖ್ಯಸ್ಥರು, ಶಿಕ್ಷಣ ಪ್ರೇಮಿಗಳು, ಟೀಚರ್ಸು, ಅಧಿಕಾರಿಗಳು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಎಲ್ಲ ಸೇರಿಬಿಟ್ಟು ಇವತ್ತು ತಾಯಿ ಭುವನೇಶ್ವರನ್ನ ಇವತ್ತು ಬರಮಾಡಿಕೊಳ್ಳುವಂಥ ಸಂದರ್ಭ ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ಯಾವತ್ತೂ ಮರಿಬಾರ್ದು. ಇದಕ್ಕೆ ಸಂಭ್ರಮಿಸ್ತಕ್ಕಂಥ ಒಂದು ಕಾರ್ಯಭೂತರಾಗಿರ್ತಕ್ಕಂಥ ಕರ್ನಾಟಕಕ್ಕೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು. ಇವತ್ತು ದೇವರಾಜ ಅವ್ರನ್ನ ನಾನು ಹೇಳಿಸ್ಬೇಕು. ಅದೇ ರೀತಿಯಲ್ಲಿ ಪಾಸ್ ಅವರು ತಹಶೀಲ್ದಾರ್ ಇಲ್ಲೇ ಇದ್ದಾರೆ. ಅವರು ಕೂಡ ಸಾಕಷ್ಟು ಕೂಡ ಸಮಾವೇಶಬಿಟ್ಟು ಸುಮಾರು 4-5 ದಿವಸದಿಂದ ಅಲ್ಲಿ ಫೋನ್ ಮಾಡ್ತಾನೆ ಇದ್ರು. ಎಲ್ಲ ಕಡೆ ಶಾಸಕರು ಬಂದು ಇದನ್ನ ಸ್ವಾಗತ ಮಾಡ್ತಾರೆ, ತಾವು ಕೂಡ ಬರಬೇಕು ಅಂತ ಹೇಳಿದ್ರು. ನನಗೇನು ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಮುಂದೆ ಕರೀತಿರಲ್ಲ ಅಂತ ನಾನು ಅಂದೆ. ಬಟ್ ಒಂದು